ನಿಜವಾಗಿ ರಾಮ ಇದ್ದಾನೋ ಅಂತೇಳೋ ರೀತಿಯಲ್ಲಿ ರಾಮನಿಗೆ ಅವಹೇಳನೆ ಮಾಡ್ತಾರೆ. ಮಾಧ್ಯಮದ ಎದುರುಗಡೆ ಮಕ್ಕಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಹೇಳಿದ್ರಲ್ಲಿ ಸತ್ಯತೆ ಇದೆ ಅಂತ ಹೇಳುವಂಥದ್ದು ಕೂಡ ತಿಳ್ಕೊಳ್ಬೇಕಾಗ್ತದೆ. ಯಾವ DDPI ಇದನ್ನು ವಿಚಾರಣೆ ಮಾಡಬೇಕು. ಆ DDPIಯನ್ನು ವರ್ಗಾವಣೆ ಮಾಡಿದರೆ ಒಂದು ದಿವಸದೊಳಗಡೆ ಕಾಂಗ್ರೆಸ್ಸಿನ ಹಲವಾರು ಬೆಂಬಲಿತ ಕೃಪಾಘೋಷಿತ ಸತ್ಯಶೋಧನಾ ಸಮಿತಿಗಳು ಕೇವಲ ಹೋಗಿ ಶಾಲೆಯಲ್ಲಿ ಟೀಚರ್ ಹತ್ರ ಮಾತಾಡ್ಕೊಂಡು ಬಂದಿದ್ದಾರೆ. ಆ ಮಕ್ಕಳ ಹೆತ್ತರ ಹತ್ರ ಮಾತಾಡಿದಾರ? ದೇವರಿಗೆ ಅವಹೇಳನ ಮಾಡಿದ್ದು ಆ ಮಕ್ಕಳಿಗೆ ರಕ್ಷೆಗೆ ತಂತ ವಿಚಾರಗಳು. ಪ್ರಪ್ರಥಮವಾಗಿ ಈ ಘಟನೆಗಳು ಆದ 3 ದಿವಸದ ನಂತರ ನಾನು ಶಾಲೆಯ ಬಳಿಗೆ ಹೋಗಿದ್ದೆ. ಆ ಶಾಲೆಯ ಮಕ್ಕಳು ಮತ್ತು ಹೆತ್ತವರು ಶಾಲಾ ಮುಖ್ಯೋಪಾಧ್ಯಾಯನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಶಿಕ್ಷಣ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಶಿಕ್ಷಣ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಆದ ನಂತರ 3ನೇ ದಿವಸ ನಾನು ಜೆರೋಸಾ ಶಾಲೆಯ ಬಳಿಗೆ ಬಂದಿದ್ದೇನೆ. ಅದು ಕೂಡ ಬಂದದ್ದು ಯಾಕೆ ಅಂತ ಹೇಳಿದರೆ, ನನ್ನ ಕ್ಷೇತ್ರದ ಶಾಲೆ 100 ಜನರು ಅಲ್ಲಿ ನಿಂತು ಪ್ರತಿಭಟನೆ ಹೋರಾಟ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು ಸ್ಥಳೀಯ ಶಾಸಕನಾಗಿ ಅವರು ಕರೆ ಮಾಡಿ ಪ್ರತಿಭಟನೆ ಆಗ್ತಾ ಇದೆ, ತಾವು ಬರಬೇಕು ಅಂತೇಳೋದನ್ನು ಹೇಳಿದಾಗ ಶಾಸಕನಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಅಧಿಕಾರ ನನಗಿಲ್ವಾ? ಅಥವಾ ಶಾಸಕನಾಗಿ ನಾನು ಅಲ್ಲಿ ಹೋದದು ತಪ್ಪ? ಒಂದು ಸ್ಥಳೀಯ ಶಾಸಕನಾಗಿ ನಾನು 11 ಗಂಟೆಯಿಂದ 4:45 ತನಕ ಶಾಲೆಯ ಗೇಟ್ ಬಳಿ ಇದ್ದೆ. ಅವರ ಹತ್ರ ಮಾತಾಡಬೇಕು ಅಂತೇಳೋದನ್ನು ನಾನು ಕೇಳಿಕೊಂಡಾಗ ಯಾವುದೇ ಶಾಲೆದ ಆಡಳಿತ ಮಂಡಳಿ ನನ್ನನ್ನು ಒಳಗಡೆ ಕರೀಲಿಲ್ಲ. ಆದರೆ ಅಲ್ಲಿ ಸತ್ಯಗಳು ತಿಳ್ಕೊಂಡದ್ದು ಹೇಗೆ ಅಂತ ಹೇಳಿದ್ರೆ, ಮಾಧ್ಯಮದ ಎದುರುಗಡೆ ಮಕ್ಕಳು ಮಾತಾಡ್ತಾರೆ. ನಾಗನಿಗೆ ಹಾಲೆರುವುದು ತಪ್ಪು, ನಾಗನಿಗೆ ಹೂ ಹಾಕುವುದು ತಪ್ಪು, ರಾಮನ ಮೂರ್ತಿ ಕಟ್ಟಿದರೆ ನಿಜವಾಗಿ ರಾಮ ಇದ್ದಾನೋ ಅಂತೇಳೋ ರೀತಿಯಲ್ಲಿ ರಾಮನಿಗೆ ಅವಹೇಳನೆ ಮಾಡ್ತಾರೆ ಅಂತೇಳುವಂಥದ್ದು ಹೆತ್ತವರು ಮತ್ತು ಮಕ್ಕಳಿಂದ ತಿಳ್ಕೊಂಡೆ. ಹೆತ್ತವರು ಮತ್ತು ಮಕ್ಕಳು ಇಲ್ಲದ್ರೆ ನನಗೆ ಗೊತ್ತಾಗ್ತದೆ. ನನ್ನಲ್ಲಿ ಹೋದಾಗ ಆವಾಗ ಸತ್ಯಾಸತ್ಯ ತಿಳ್ಕೊಳ್ಬೇಕು ಅಂತೇಳುವ ಕಾರಣ ನಾನು ಆಡಳಿತ ಮಂಡಳಿ ಮತ್ತು ಟೀಚರ್ಸ್ನವರನ್ನು ಕರೆದಾಗ ಅಥವಾ ಅವರು ನನ್ನನ್ನು ಒಳಗಡೆ ಕರೀಲಿಲ್ಲ. ನಾನು 5 ಗಂಟೆ ಹತ್ರ ಕಾದು ಕೂಡ ಅವಳು ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬರಲಿಲ್ಲ. ಅವರನ್ನು ಸಾರ್ವಜನಿಕರ ಎದುರುಗಡೆ ಕರೆದಾಗ ಅವರು ಬರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಹೆದರಿಕೆ? ಬರ್ಬೋದಿತ್ತಲ್ಲ. ಸಾರ್ವಜನಿಕರ ಎದುರುಗಡೆ ಇಂಥದ್ದು ಯಾವುದೇ ಘಟನೆಗಳಾಗಿಲ್ಲ ಅಂತೇಳುವಂಥದ್ದು ಅವ್ರು ಹೇಳ್ಬೋದಿತ್ತು. ಮಾಧ್ಯಮದ ಎದುರುಗಡೆ ಮಕ್ಕಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಹೇಳಿದ್ರಲ್ಲಿ ಸತ್ಯತೆ ಇದೆ ಅಂತ ಹೇಳುವಂಥದ್ದು ಕೂಡ ತಿಳ್ಕೊಳ್ಬೇಕಾಗ್ತದೆ. ಯಾವ DDPI ಇದನ್ನು ವಿಚಾರಣೆ ಮಾಡಬೇಕು. ಆ DDPIಯನ್ನು ವರ್ಗಾವಣೆ ಮಾಡಿದರೆ ಒಂದು ದಿವಸದೊಳಗಡೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಘಟನೆಗಳಲ್ಲಿ ರಾಮನಿಗೆ ಅವಹೇಳನೆ ಮಾಡೇ ಇಲ್ಲ ಅಂತೇಳೋ ರೀತಿಯಲ್ಲಿ ನಾಳೆ ರಿಪೋರ್ಟ್ ಕೊಡ್ತಾರೆ ಇವರು DDPI ಮುಖಾಂತರ. ನಾಗ ಯಾರಿಗಾದರೂ ಕಚ್ಚಿದ್ರೆ ದೇವರು ಬಂದು ಕಚ್ಚಿದಾಗ ಆಗ್ತದಲ್ಲ, ಹಾಗಾದ್ರೆ ದೇವರು ಯಾರನ್ನಾದ್ರೂ ಕೊಲ್ಲೋದು ಸರಿಯೋ ಅಂತೇಳೋದ ಪ್ರಶ್ನೆ ಒಂದು ಟೀಚರ್ ಮಕ್ಕಳ ಹತ್ರ ಕೇಳ್ತಾರೆ ಅಂತೇಳಿ. ಆದರೆ ನಮ್ಮ ದೇವರಿಗೆ ಅವಹೇಳನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಯಾರಿಗೂ ಯಾರ ದೇವರ ಮೇಲೆ ಅವಹೇಳನೆ ಮಾಡುವ ಅಧಿಕಾರ ಇಲ್ಲ. ನಮ್ಮ ದೇವರಿಗೆ ಅವಹೇಳನೆ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕು, ಪ್ರತಿಭಟನೆ ಮಾಡಬಾರ್ದು ಅಂತೇಳುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಪ್ರತಿಭಟನೆ ಮಾಡುವಂಥ ಜನರಿಗೆ ಇವತ್ತು FIR ಹಾಕ್ತೀರಿ ಅಂತೇಳಿ ಆದರೆ ನಿಮ್ಮ ಮಾನಸಿಕತೆ ಎಲ್ಲಿದೆ? ಇವತ್ತು ಕಾಂಗ್ರೆಸ್ನ ಕೃಪಾಘೋಷಿತ ಎಲ್ಲ ನಾಯಕರುಗಳು ಮತ್ತು ಕಾಂಗ್ರೆಸ್ಸಿನ ಹಲವಾರು ಬೆಂಬಲಿತ ಕೃಪಾಘೋಷಿತ ಸತ್ಯಶೋಧನಾ ಸಮಿತಿಗಳು ಕೇವಲ ಹೋಗಿ ಶಾಲೆಯಲ್ಲಿ ಟೀಚರ್ ಹತ್ರ ಮಾತಾಡ್ಕೊಂಡು ಬಂದಿದ್ದಾರೆ. ಆ ಮಕ್ಕಳ ಹೆತ್ತರ ಹತ್ರ ಮಾತಾಡಿದಾರ? ಮಕ್ಕಳ ಹೆತ್ತರ ಹತ್ರ ಹೋಗಿ ಯಾರಾದರೂ ಮಾತಾಡಿದಾರ? ಯಾವಾಗಲೂ ಸತ್ಯಶೋಧನೆ ಏನು ಅಂತ ಹೇಳಿದರೆ ಟೀಚರ್ ಹತ್ರ ಹೋಗಿ ಮಾತಾಡಿ ತೊಂದರೆ ಇಲ್ಲ, ಹೆಡ್ ಮಿಸ್ಟರ್ ಹತ್ರ ಮಾತಾಡಿ ತೊಂದರೆ ಇಲ್ಲ. ಆ ಮಕ್ಕಳು ಯಾರೆಲ್ಲ ಕ್ಲಾಸ್ನೊಳಗಡಿದ್ರೆ ಆ ಮಕ್ಕಳ ಹತ್ರ ಒಂದು 10 ಜನರ ಹತ್ರ ಕೇಳಬೇಕಲ್ಲ. ಆ ಒಂದೇ ಒಂದು ಮಕ್ಕಳ ಹತ್ರ ಕೇಳದೆ ಕೇವಲ ಟೀಚರ್ ಹತ್ರ ಕೇಳಿಕೊಂಡು ನೀವು ಸತ್ಯಶೋಧನೆ ಮಾಡಿ. ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ನಿರ್ಣಯಗಳು ಕೋರ್ಟು ಕಚೇರಿಯಲ್ಲಿ ಆಗುವಂಥ ನಿರ್ಣಯಗಳು 2 ವಿಭಾಗದ ಜನರ ಹತ್ರ ಕೇಳ್ಕೊಂಡು ಮಾಡಬೇಕಾಗತ್ತೆ. ಒಂದು ಟೀಚರ್ ಹತ್ರ ಮಾತ್ರ ಕೇಳ್ಕೊಂಡು ಇವರು ಸತ್ಯಶೋಧನ ಅಂತೇಳುವ ಅಂಥದ್ದನ್ನು ಹೇಳ್ತಾರೆ, ಮಾತಾಡ್ತಾರೆ, ಅದರಲ್ಲಿ ಹೇಳ್ತಾರೆ ಅಂತ ಹೇಳುವಂಥದ್ದಾದರೆ ಮತ್ತು ಮಕ್ಕಳಿಗೆ ಬಂದಂಥ ರೋಷ ಆವೇಶ, ಮಕ್ಕಳು ಜೈ ಶ್ರೀರಾಮ್ ಅಂತೇಳಿ ಸಹಜವಾಗಿ ಅವರ ಆ ಕೋಪ ಉದ್ವೇಗ ಹೊರಗಡೆ ಬಂದಿದೆ. ಆ ಮಕ್ಕಳ ಕೋಪ ಉದ್ವೇಗ ಹೊರಗಡೆ ಬರೋ ಕಾರಣ ಏನು? ನೀವು ಹಲವಾರು ಸಂದರ್ಭದಲ್ಲಿ ದೇವರಿಗೆ ಅವಹೇಳನೆ ಮಾಡಿದ್ದು ಆ ಮಕ್ಕಳಿಗೆ ರಕ್ಷೆಗೆ ತಂತ ವಿಚಾರಗಳು. ನಾನು ಒಂದು ಉದಾಹರಣೆ ತಮ್ಮ ಮಾಧ್ಯಮದ ಮುಖಾಂತರ ಕೇಳಬೇಕಂತ ಬಯಸ್ತೇನೆ. ಇತ್ತೀಚೆಗೆ ಹಿಜಾಬ್ ಪ್ರಕರಣ ಆಯಿತು. ಮಕ್ಕಳು ಎಚ್ಚೆತ್ತು ರಸ್ತೆಯಲ್ಲಿ ಪ್ರತಿಭಟನೆ ಹೋರಾಟ ಗಲಾಟೆ ಮಾಡಿದರು. ಆ ಮಕ್ಕಳನ್ನ ಇಟ್ಟುಕೊಂಡು ಯಾರು ಹೋರಾಟ ಮಾಡಿದ್ದಾಗಾದರೆ? ಆ ಮಕ್ಕಳಿಗೆ ಹೋರಾಟ ಮಾಡೋದು, ಧರ್ಮವನ್ನು ಇಟ್ಕೊಂಡು ಹೋರಾಟ ಮಾಡುವಂಥ ಮಾನಸಿಕತೆ ಹಾಗಾದರೆ ಇವ್ರು ತಂದದ್ದು ಅಂತೇಳಿಯೋ? ಇಲ್ಲಿ ನಾನು ತಂದದ್ದು ಅಂತ ಹೇಳಿದ್ರೆ ಅಲ್ಲಿ ಅವರು ತಂದದ್ದು ಅಂತೇಳಿ ಆಗುತ್ತೆ.